ಈ ಸಲ ಯಾರಿಗೆ ಓಟ್ ಹಾಕ್ಬೇಕಂತ ನಿರ್ಧಾರ ಮಾಡಿದ್ದೀರಾ ಮೇಡಮ್? ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿಲ್ಲ. ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತನಾ? ಅದಕ್ಕೇನಿಲ್ಲ, ಯಾವಾಗಲೂ ಹಾಕೋದೇ ಅದೇ. ಯಾವತ್ತು ಕಾಂಗ್ರೆಸ್ಗೆ ಓಟ್ ಹಾಕೋದು, ಹೌದು ಹೌದು. ಅದಕ್ಕೆ ಹಾಕ್ತಿದ್ದೀರಾ? ಇಲ್ಲಿ ಇಬ್ರು ನಿಂತಿದ್ದಾರೆ ಗೊತ್ತಾ ನಿಮ್ಗೆ? ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನಿಂದ, ಹಾಗೇನೆ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಾ? ನಿಮ್ಗೆ ಅಷ್ಟೇನು ಗೊತ್ತಿಲ್ಲ. ಅಷ್ಟೇನ್ ಗೊತ್ತಿಲ್ಲ. ಯಾರು ನಿಂತರು ಕಾಂಗ್ರೆಸ್ಗೆ ಆಯ್ತು ಆಯ್ತು. ಹೆಂಗ್ ನಡೀತಿದೆ ಸರ್ ಎಲೆಕ್ಷನ್? ನಡೀತಾ ಇದೆ, ಇಡೀ ರಾಜ್ಯ ದೇಶದಲ್ಲಿ ನಡೀತಾ ಇದೆ, ಇಲ್ಲೂ ನಡೀತಾ ಇದೆ. ನಿಮ್ ಚಿಕ್ಕಮಂಗ್ಳೂರಲ್ಲ ಬಿಸಿಲು ಜಾಸ್ತಿ ಇದೆ, ಎಲೆಕ್ಷನ್ ಕಾವು ಜಾಸ್ತಿ ಇದೆಯಾ? ಬಿಸಿಲು ಜಾಸ್ತಿ ಇದೆ, ಎಲೆಕ್ಷನ್ ಕಾವೇನು ಅಂತದಿಲ್ಲ, ಬಿಸಿಲು ಜಾಸ್ತಿ ಇದೆ. ಕ್ಯಾಂಡಿಡೇಟ್ ಯಾರು ಗೊತ್ತಾಗಿದೆ ಸರ್? ಯಾರು ಕ್ಯಾಂಡಿಡೇಟ್ ಗೊತ್ತು ಸರ್. ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ. ನಿಮ್ಮ ಒಲವು ಯಾರ ಪರ? ನಮ್ಮ ಒಲವು ಜಯಪ್ರಕಾಶ್ ಹೆಗಡೆ ಪರ. ಜಯಪ್ರಕಾಶ್ ಹೆಗ್ಡೆ ಪರವಾಗಿ ಯಾಕೆ ಸರ್? ಯಾಕೆಂದರೆ ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಮೋದಿಯವರು ಏನೂ ಮಾಡಿಲ್ಲ, ಬರೀ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಹೇಳ್ತಾರೆ ನಾನು ಬದಲಾವಣೆ ಮಾಡಲ್ಲ ಅಂತ ಹೇಳ್ತಾರೆ, ಆದರೆ ಅವರ ನಾಯಕರೆಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವರೇನು ಏನು ಮಾಡ್ತಿದ್ದಾರೆ? ಅವ್ರ ಮೇಲೆ ಏನು ಕ್ರಮನೇ ಮಾಡಿಲ್ವಲ್ಲ. ಹಂಗಾಗಿ ಇವರೇ ಹೇಳಿಸ್ತಾರೆ ಅವ್ರ ಕೈಲಿ. ಹಾಗಾಗಿ ನಮ್ಮದು ಓಟು ಕಾಂಗ್ರೆಸ್ಗೆ. ಸರಿ, ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಬಿಜೆಪಿಯಲ್ಲಿದ್ದರು. ಬಿಜೆಪಿಯಿಂದ ಈಗ ಜಯಪ್ರಕಾಶ್ ಹೆಗಡೆ ವೈಯಕ್ತಿಕವಾಗಿ ಒಳ್ಳೆ ವ್ಯಕ್ತಿ. ನಾವು ಜಯಪ್ರಕಾಶ್ ಹೆಗಡೆ ನೋಡ್ತಾ ಇಲ್ಲ, ಇವತ್ತು ಸಂವಿಧಾನ ಉಳಿವು ನೋಡ್ತಾ ಇದ್ದೀವಿ. ಸಂವಿಧಾನ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ಹಂಗಾಗಿ ಬದಲಾವಣೆ ಬಯಸ್ತಿದ್ದೀವಿ. ಅದಕ್ಕಾಗಿ ಹೆಗಡೆ ಓಟ್ ಹಾಕ್ತೀವಿ. ಬೇರೆ ಪಕ್ಷ ಬಂದರೆ ಸಂವಿಧಾನ ಉಳಿಯಲ್ಲ ಇಲ್ಲ, ಅವರು ಸಂವಿಧಾನ ಹಂತವಾಗಿ ತೆಗಿತಿದ್ದಾರೆ, ಮುಂದೆ ಪೂರ್ತಿ ತೆಗಿಬೇಕು ಅಂತ ಹೊರಟಿದ್ದಾರೆ. ಅವರು ದಲಿತ ವಿರೋಧಿಗಳು, ಅವರು ಅಂಬೇಡ್ಕರ್ ವಿರೋಧಿಗಳು. ಹಾಗಾಗಿ ಅವ್ರಿಗೆ ನಮ್ಮ ಓಟ್ ಇಲ್ಲ. ಈಗ ಶೋಭಾ ಕರಂದ್ಲಾಜೆ ಅವರು 10 ವರ್ಷ ಉಡುಪಿ ಚಿಕ್ಕಮಗಳೂರು MP ಆಗಿದ್ರು. ಏನಾದರೂ ಕೆಲಸ ಮಾಡಿದಾರಾ? ಶೋಭಾ ಕರಂದ್ಲಾಜರು ನಮ್ಮ ಜಿಲ್ಲೆಗೆ ನೆಂಟರು. ಅವರು ಈ ಜಿಲ್ಲೆ MP ಅಲ್ಲ. ಯಾಕೆಂದರೆ ಈ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಶೋಭಾ ಕರಂದ್ಲಾಜೆ ಯಾರು ಅಂತ ಗೊತ್ತಿಲ್ಲ. ಆ BJP ಕೆಲವು ಅವರ ಹಿಂಬಾಲಕರಿಗೆ ಗೊತ್ತಿರ್ಬೋದು ಶೋಭಾ ಕರಂದ್ಲಾಜೆ, ಬಟ್ ಈ ಜಿಲ್ಲೆಯ ಜನರಿಗೆ ಶೋಭಾ ಕರಂದ್ಲಾಜೆ ಯಾರು ಅಂತ ಗೊತ್ತೇ ಇಲ್ಲ. ಹಾಗಾಗಿ ಅಮ್ಮ ಏನು ಕೆಲಸನೂ ಮಾಡಿಲ್ಲ. ಅದಕ್ಕಾಗಿ ಅವ್ರ ಪಕ್ಷದವರೇ ಗೋಬ್ಯಾಕ್ ಅಂತೇಳಿ ವಾಪಸ್ ಕಳಿಸಿದ್ರು. ಅವರಿದ್ದರೆ ನಮಗೆ ಕಷ್ಟ ಆಗುತ್ತೆ ಅಂತ ವಾಪಸ್ ಕಳಿಸಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಬರೀ 7ನೇ ಕ್ಲಾಸ್ ಓದಿರ ಕೋಟಾ ಶ್ರೀನಿವಾಸ್ ಪೂಜಾರಿ ತಂದು ಹಾಕಿದ್ದಾರೆ. ಅವ್ರು ಇನ್ನೇನು ಪಾರ್ಲಿಮೆಂಟಲ್ಲಿ ಮಾತಾಡ್ಬೋದು ಕೋಟಾ ಶ್ರೀನಿವಾಸ್ ಪೂಜಾರಿ. ಚಾಲೆಂಜ್ ಮಾಡಿದಾರಲ್ಲ ಸರ್ 6 ತಿಂಗಳಲ್ಲಿ. ಅದು ಎಲ್ಲರೂ ಹೇಳ್ತಾರೆ ಸರ್, ಎಲ್ಲರೂ ಹೇಳ್ತಾರೆ. ಒತ್ತಡಕ್ಕೋಸ್ಕರ ಅವ್ರು ನಿಲ್ಲಿಸಿರೋದು BJP. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಅವ್ರು ಇಲ್ಲಿ ಆಲ್ರೆಡಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಗೂಟದ ಕಾರಿದೆ, ಅವ್ರಿಗೆ ಗೆಲ್ಲಬೇಕು ಅನ್ನೋ ಆಸಕ್ತಿನೂ ಇಲ್ಲ. ಹಾಗಾಗಿ ಅವರ ಉದ್ದೇಶಪೂರ್ವಕವಾಗಿ BJP ತಂದು ನಿಲ್ಲಿಸಿರೋದು ಅಷ್ಟೇ. ಈಗ ಪ್ರತಿ ಬಾರಿ ಎಲೆಕ್ಷನ್ ಆದಾಗ್ಲೂ ಕೂಡ ಉಡುಪಿ ಭಾಗದವರಿಗೆ ಟಿಕೆಟ್ ಕೊಡ್ತಾರೆ. ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಲೋಕಲ್ಸ್ಗೆ ಮಾನ್ಯತೆ ಕೊಡಲ್ಲ ಅನ್ನುವಂಥ ಆರೋಪ. ನೀವೇನು ಹೇಳ್ತೀರಾ? ಅದು ಸತ್ಯ. ಯಾಕೆಂತಂದರೆ ಭಾಳ ಸತ್ಯ ಅದು ಈಗ ಇಂದಿನ ರಾಜಕಾರಣಿಗಳು ದೇವೇಗೌಡರಿಂದ ಪ್ರತಿಯೊಬ್ಬರು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ ಅನ್ಯಾಯ ಮಾಡಿ ಹೋಗಿದ್ದಾರೆ. ಯಾಕೆಂದರೆ ಅದು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಅಂತ ಮಾಡಬೇಕಾಯ್ತು, ಅದನ್ನ ತಗೊಂಡೋಗಿ ಉಡುಪಿ ಚಿಕ್ಕಮಗಳೂರು ಮಾಡಿರೋದು. ಅದರಿಂದ ಉಡುಪಿಲೇ ಎಲ್ಲದೂ ಪ್ರಕ್ರಿಯೆ ನಡೆಯೋದ್ರಿಂದ, ಉಡುಪಿಲೇ ಚುನಾವಣಾಧಿಕಾರಿ ಆಗಿರೋದ್ರಿಂದ ಅಲ್ಲಿನ ವೋಟರ್ಸು ಹೆಚ್ಚು ಆ ಕಡೆಯಲ್ಲೇ ಇರೋದು, ಅವರು ಒಲವಿರೋದ್ರಿಂದ ಆ ಕಡೆ ತಂದು ಕ್ಯಾಂಡಿಡೇಟ್ ಹಾಕ್ತಾರೆ. ನಮ್ಮಲ್ಲಿ ಸರಿ ಕಾಂಗ್ರೆಸ್ಸಿಗೆ ಚಿಕ್ಕಮಗಳೂರಲ್ಲಿ 5 MLA ಇದ್ದಾರೆ. ಸಾಮಾನ್ಯ ಜನರಲ್ಲೂ ಕಾಂಗ್ರೆಸ್ ಇದೆ, ಮತ್ತು ಹಿಂದುಳಿದವರೆಗೂ ದಲಿತರು ಅಲ್ಪಸಂಖ್ಯಾತರು ಪಕ್ಕ ಓಟು ಕಾಂಗ್ರೆಸ್ಗೆ ಹಾಕ್ತಾರೆ. ಹಾಗಾಗಿ ಹೆಗಡೆ ಗೆಲ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.